ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಬಿಜೆಪಿ ಟಿಕೆಟ್ ಕೈ ತಪ್ಪಿದಂತ ಹಿನ್ನೆಲೆಯಲ್ಲಿ ಲಕ್ಷ್ಮಣ ಸವದಿ ನಿರ್ಧಾರ ಏನಾಗಿರುತ್ತೆ ಅಂತ ಕುತೂಹಲ ಇತ್ತು. ಇವತ್ತು ಸುದೀರ್ಘವಾಗಿ ಪ್ರೆಸ್ ಮೀಟ್ ಅಲ್ಲಿ ಮಾತಾಡಿರುವಂತ ಲಕ್ಷ್ಮಣ ಸವದಿ ಸಿಎಂ ಅನ್ನ ಟಾರ್ಗೆಟ್ ಮಾಡಿದ್ದಾರೆ. ಮತ್ತೆ ತಮ್ಗೆ ಏನೇನು ಹೇಳಬೇಕು ಅಂತ ಅನ್ನಿಸ್ತು ಬಿಜೆಪಿ ಪಕ್ಷಕ್ಕೆ, ನಾಯಕರಿಗೆ ಎಲ್ಲವನ್ನು ಹೇಳ್ಬಿಟ್ಟಿದ್ದಾರೆ. ಒಟ್ಟಲ್ಲಿ ಬಿಜೆಪಿ ವರಿಷ್ಠರ ವಿರುದ್ಧ ಲಕ್ಷ್ಮಣ ಸವದಿ ಫುಲ್ ಗರಂ ಆಗಿ ಮಾತಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ. ಬಿಜೆಪಿ ಪಕ್ಷವನ್ನ ಬಿಡೋದಕ್ಕೆ, ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ಕೊಡೋದಕ್ಕೆ ನಾನು ನಿರ್ಧಾರವನ್ನ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಘೋಷಣೆಯನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಬೆಂಬಲಿಗರು ಹಾಗೇನೆ ಅವರ ಅಭಿಮಾನಿಗಳ ಜೊತೆಗೂ ಒಂದ್ಸತಿ ಮಾತುಕತೆಯನ್ನ ನಾನು ನಡೆಸ್ತೀನಿ. ಯಾಕಂದ್ರೆ ಹಿತೈಷಿಗಳು ಆಲ್ರೆಡಿ ಹೇಳಿದ್ದಾಗಿದೆ ಎಲ್ಲದಕ್ಕೂ ರಾಜೀನಾಮೆಯನ್ನ ಕೊಡು ಅಂತ. ಆದ್ರೂ ನನ್ನ ಹೈಕಮಾಂಡ್, ನನ್ನ ಜನ, ನನ್ನ ಮತದಾರರು, ಹಾಗಾಗಿ ಅವ್ರ ಜೊತೆ ನಾನು ಫಸ್ಟ್ ಮಾತಾಡಬೇಕು ನಿರ್ಧಾರ ಹೇಳೋಕ್ಕೂ ಮುಂಚಿತವಾಗಿ ಅಂತ ಹೇಳಿದ್ರು. ಬಟ್ ನಾನು ಡಿಸಿಷನ್ ಮಾಡ್ಬಿಟ್ಟಿದ್ದೀನಿ ಅಂತಾನು ಲಕ್ಷ್ಮಣ ಸವದಿ ಅವರು ಹೇಳಿದ್ದಾರೆ. ಬಿಜೆಪಿ ಪಕ್ಷ ಬಿಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾಗಿದೆ. ಪ್ರಾಥಮಿಕ ಸದಸ್ಯತ್ವಕ್ಕೂ ರಾಜೀನಾಮೆ ನಿರ್ಧಾರವನ್ನ ಮಾಡಿದ್ದೀನಿ ಅಂತ ಹೇಳಿ ಅಥಣಿ ಟಿಕೆಟ್ ಮಿಸ್ ಆಗಿರೋದಕ್ಕೆ ಲಕ್ಷ್ಮಣ ಸವದಿ ಸಿಡಿದೆದ್ದಿದ್ದಾರೆ. ಪ್ರಸಂಗ ಏನಾದ್ರೆ ನನ್ನ ಕ್ಷೇತ್ರದ ಹೈಕಮಾಂಡ್ ತಿಳಿಸಿದ್ರೆ ಎಲ್ಲರಿಗೂ ನಾನು ಕ್ಷಮೆಯನ್ನು ಕೇಳ್ತೀನಿ ಮತ್ತು ವಿದಾಯನ್ನು ಕೂಡ ಹೇಳ್ತೀನಿ. ಈ ಕ್ಷೇತ್ರದಲ್ಲಿ ನಾನು ನನ್ನ ಜನರ ತೀರ್ಮಾನಕ್ಕೆ ನಾನು ತಲೆಬಾಗಲೇಬೇಕಾಗಿದೆ. ನನ್ನ ಜನ ಏನು ನನಗೆ ಆದೇಶ ಮಾಡ್ತಾರೋ ಅದನ್ನ ನಾನು ಪಾಲನೆ ಮಾಡ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರೋದ್ರಿಂದ ನನ್ನ ಹೈಕಮಾಂಡ್ ಅನ್ನ ನಾನು ಕಳ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ನನ್ನ ಕಾರ್ಯಕರ್ತರು, ನನ್ನ ಬೆಳೆಸಿರ್ತಕ್ಕಂಥ ಅನೇಕರು ಇಲ್ಲಿ ಹಿರಿಯರಿದ್ದಾರೆ. ಅವರ ಆಜ್ಞೆಯನ್ನ ಪಾಲಿಸತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯನೂ ಆಗಿದೆ. ಅದರಿಂದ ಅವರ ಆದೇಶವನ್ನು ಬಿಟ್ಟು ನಾನು ಹೊರಗೆ ಬರ್ಲಿಕ್ಕೆ ಸಾಧ್ಯನೂ ಇಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ನಾನು ಹೇಳಿಕ್ ಬಯಸ್ತೀನಿ. ಬಹಳಷ್ಟು ಜನ ನನಗೆ ಹೇಳ್ತಕ್ಕಂಥದ್ದು, ಮೊದಲು ಭಾರತೀಯ ಜನತಾ ಪಕ್ಷದ ಸದಸ್ಯತ್ವಕ್ಕೆ ನೀವು ರಾಜೀನಾಮೆ ಕೊಡಬೇಕು, ನಿಮ್ಮ ವಿಧಾನ ಪರಿಷತ್ ಸ್ಥಾನವನ್ನ ಧಿಕ್ಕರಿಸಬೇಕು. ಅವೆರಡನ್ನೂ ಕೂಡ ಮೊದಲು ಧಿಕ್ಕರಿಸಿ ಸ್ವಾಭಿಮಾನದಿಂದ ಜನರ ಆದೇಶವನ್ನ ಪಾಲಿಸಬೇಕು ಅಂತಕ್ಕಂಥ ಅನೇಕ ಹಿರಿಯರು ನನಗೆ ಕಿವಿಮಾತುಗಳನ್ನು ಹೇಳಿಕೆ ಪ್ರಾರಂಭ ಮಾಡಿದ್ದಾರೆ. ಅವ್ರ ಮೊದಲನೇ ಆದೇಶ ಏನಂದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಮತ್ತು ವಿಧಾನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಆಮೇಲೆ ಉಳಿದ ನಿರ್ಣಯವನ್ನ ನಾವು ಹೇಳ್ತೀವಿ ಅಂತಕ್ಕಂಥದ್ದು ಈಗಾಗಲೇ ನಮ್ಮ ಕ್ಷೇತ್ರದ ಅನೇಕ ಹಿರಿಯರು ಏನಿದ್ದಾರೆ ಅದನ್ನ ನನಗೆ ಕಿವಿಮಾತುಗಳನ್ನ ಹೇಳಿಕೆ ಪ್ರಾರಂಭ ಮಾಡಿದರು. ಆದ್ರೂ ಕೂಡ ನಾಳೆ ಸಾಯಂಕಾಲನೇ ಇದಕ್ಕೊಂದು ಗಟ್ಟಿಯಾಗಿರ್ತಕ್ಕಂಥ ತೀರ್ಮಾನಕ್ಕೆ ನಾನು ಬರ್ತೀನಿ.